ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಹಿಂಗೆ ಚೆನ್ನಾಗಿರಿ. ನಾನು ನಿಮ್ಮ ದಚ್ಚು. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಓಕೆ, ಇವತ್ತು ವಿಡಿಯೋ ಮಾಡ್ತಾರ ವಿಷಯ ಏನಪ್ಪ ಅಂದ್ರೆ, ವಿಡಿಯೋ ಮಾಡಿ ತುಂಬಾ ದಿನ ಆಗಿತ್ತು. ರೀಸನ್ ಏನು ಅಂದ್ರೆ, ಅವಳು ಕೆಲ್ಸಕ್ಕೆ ಹೋಗ್ತಾಳೆ, ಸೊ ನಾನು ಬಿಸಿ ಇರ್ತೀನಿ. ಸೊ ನಮ್ಗೆ ಯಾವತ್ತೋ ವೀಕ್ಲಿ ಒನ್ ಡೇ ವೀಕ್ ಆಫ್ ಸಿಕ್ಕಾಗ ವಿಡಿಯೋಸ್ ಮಾಡ್ತಿರ್ತೀವಿ. ಸೊ ಇವತ್ತು ನಮ್ಮ ದೀಪಿಕಂಗೆ ವೀಕ್ ಆಫ್ ಸಿಕ್ಕಿದೆ. ಅದೇ ಖುಷಿಗೆ ಇವಾಗ ಬನಶಂಕರಮ್ಮ ಟೆಂಪಲ್ಗೆ ಹೋಗ್ತಿದ್ದೀವಿ. ಹಂಗೆ ಅವಳು ಏನೇನೋ ಡ್ರೆಸ್ಗಳೆಲ್ಲ ಸ್ಟಿಚಿಂಗ್ ಹಾಕಿಸ್ಕೊಬೇಕಂತೆ, ಇನ್ನೂ ಏನೇನೋ ಕೆಲಸ ಹಿಡಿದಿ ಅಂತ. ಸೊ ಎಲ್ಲನೂ ಹೋಗಿ ಹಂಗೆ ಏನೇನು ಮಾಡ್ತೀವಿ ಮಾಡ್ಕೊಂಡು ಬರೋಣ. ಸೊ ಬನ್ನಿ, ಇವಾಗ ಫಸ್ಟ್ ಟೆಂಪಲ್ಗೆ ಹೋಗೋಣ. ಬಂದ್ವಿ ಬನಶಂಕರಮ್ಮ ಟೆಂಪಲ್ಗೆ. ಜನ ಇಲ್ಲ ಅನ್ಕೊಂತೀನಿ ಅಷ್ಟೊಂದು. ಇವತ್ತು ರಶ್ ಇರಲ್ವಾ ದೀಪಿಕಾ? ಅವಳಂತೂ ಬಾ 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 ಅಂತ ವಿಡಿಯೋ ಮಾಡಕ್ ಹೋಗ್ಬಿಡ್ತಲ್ಲ, ಬೇಗ ಕರ್ಕೊಂಡು ಹೋಗ್ತಾವಳೆ. ಪೂಜೆ ಸಾಮಾನೆಲ್ಲ ತಗೊಂಡು ಒಳಗಡೆ ಹೋಗೋಣ ಬನ್ನಿ. ಅಲ್ಲಿ ಸ್ಲಿಪ್ಪರ್ ಬಿಟ್ಬಿಟ್ಟು ಟೋಕನ್ ಇಸ್ಕೊಂಡು ದೇವಸ್ಥಾನದ ಒಳಗಡೆ ಎಂಟ್ರಿ ಆಗಿದ್ವಿ. ದೊಡ್ಡದಾಗೆ ಐತೆ ದೇವಸ್ಥಾನ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ನೋಡಿರೋರು ಯಾರು ಬೇಜಾರು ಮಾಡ್ಕೊಂಡ್ಬಿಟ್ರೆ, ನೋಡಿರೋದು ನೀವು ಸತಿ ತೋರಿಸ್ತೀವಿ ಅಂತ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು, ಅದಕ್ಕೆ ತೋರಿಸ್ತಾ ಇದ್ದೀನಿ. ಏನೇನೋ ತುಂಬ್ಕೊಂಬಂದವಳಪ್ಪ ದೇವಸ್ಥಾನಕ್ಕೆ ಇವಳು. ಓ ಹ್ಞೂ ಆಯ್ತು ತಗೋ. ಏನು ಮಾಡ್ತಿದ್ಯಾ? ಅದು ನಿಂಬೆಹಣ್ಣು 3 ತಟ್ಟೆ ಎತ್ಕೊಂಡೋಗಿ ಏನೋ ಮಾಡ್ತಿದ್ದಾಳೆ ಇವಾಗ. ಅಲ್ಲೇ ಏನು ಮಾಡ್ತಿದ್ಯಾ ದೀಪಿಕಾ? ದೀಪ. ಏನು ದೀಪ? ಏನ್ ದೀಪ ಅಂದ್ರೆ ಅದ್ರಲ್ಲೇನು ದೀಪ ಮಾಡ್ತೀಯಾ? ಮಾಡ್ತಾರೆ ಏನೇ ಬ್ಯಾಗಲ್ಲಿ ಎಲ್ಲ ವಿತ್ ಐಟಮ್ಸ್ ರೆಡಿಯಾಗಿ ಬಂದ್ಬಿಟ್ಟಿದ್ಯಾ? ಇದನ್ನ ಅಯ್ಯೋ ಸೂಪರ್. ಅವಳು ಬ್ಯಾಗಲ್ಲೇ ಚಾಕು ಗೀಕು ಎಲ್ಲ ಇಟ್ಕೊಂಡ್ಬಿಟ್ಟು ಅವಳಪ್ಪ ಡೇಂಜರ್ ಅವಳೆ ದೀಪಿಕಾ. ಹುಷಾರಾಗಿರ್ಬೇಕು ಅವಳ ಹತ್ರ. ಅವಾಗ ಅವಳು ಚಾಕು ಗೀಕು ಎಲ್ಲ ಇಟ್ಕೊ ಓಡಾಡ್ತಾಳೆ. ಏನು ದೀಪಿಕಾ? ಅಷ್ಟೇ. ಅವಳಕ್ಕೆ ಹಿಂಡ್ಬಿಟ್ಟು ಅದ್ರೊಳಗಡೆ ದೀಪ ಮಾಡೋದ ಕರ್ಪೂರ ಹಾಕಿ. ಮತ್ತೆ ಇನ್ನೇನು ಇಕ್ತೀಯಾ? ಇನ್ನೇನು ಏನೇ ಹೋಯ್ತೀಯ ಅದ್ರೊಳಗಡೆ? ಎಷ್ಟು ಲೇಟಾಗಿ ಏನು ಬಂದಿದ್ದೀನಿ? 20 ನಿಮಿಷ ಲೇಟಾಗಿ ಬಂದಿದ್ದೀನಿ ಅಷ್ಟೇ. ಟೈಮ್ ಇವಾಗ 12 ಗಂಟೆ. ನಾನು 11:20ಕ್ಕೆ ಬಂದೆ. 11 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೆ. ಆ 20 ನಿಮಿಷನೂ ನೀನು ಬೆಳಗ್ಗೆ ಫೋನ್ ಮಾಡ್ಬಿಟ್ಟು ಮಾತಾಡಿ ವೇಸ್ಟ್ ಮಾಡಿದ್ಯಾ. ಎಷ್ಟು ನಿಂಬೆಹಣ್ಣು ಜ್ಯೂಸ್ ವೇಸ್ಟ್ ಆಗುತ್ತಲ್ವಾ ಡೈಲಿ ಇಲ್ಲಿ? ದೇವ್ರು ಹೇಳಿಲ್ಲ ಅಲ್ವಾ ಇದನ್ನೆಲ್ಲ ಮಾಡಿ ನೀವು ಅಂತ? ಹೇಳಾಯ್ತಾ ಈ ಥರ ಎಲ್ಲ ಮಾಡಿ ಅಂತ ದೇವ್ರು ಹೇಳಾಯ್ತಾ? ದೇವರು ಬರೀ ನಿಮ್ಮನ್ನು ಸೃಷ್ಟಿ ಮಾಡ್ದ. ನೀವು ದೇವ್ರಿಗೆ ಏನೇನು ಬೇಕು ದೇವರು ಎಲ್ಲರೂ ನೀವೇ ಸೃಷ್ಟಿ ಮಾಡ್ಬಿಟ್ರೆ ಅಷ್ಟೇ. ಇಷ್ಟೇ ಡಿಫ್ರೆನ್ಸ್. ದೇವ್ರು ಬರೀ ನಿಮ್ಮನ್ನು ಮಾತ್ರ ಸೃಷ್ಟಿ ಮಾಡ್ದ. ನನಗೆ ಬರಲ್ಲ. ನನ್ಗೆ ಹೆಲ್ಪ್ ಮಾಡೋಕ್ಕಲ್ಲ. ಅಲ್ಲಿ ನೀನೇನು ಮಾಡ್ತಿದ್ಯಾ ಅನ್ನೋದೇ ಗೊತ್ತಿಲ್ಲ. ನಾನೇನು ಹೆಲ್ಪ್ ಮಾಡಲಿ ಅಲ್ಲಿ ನಿಮಗೆ? ಎಲ್ಲಿ? ಇಲ್ಲ ಅಂಗಡಿ ಹತ್ರನೇ ಇಲ್ಲ. ಎಣ್ಣೆಕ್ಲು ಸಾಹಸ ಮಾಡ್ಬಿಟ್ಟು ಯಾರು ಸಾಹಸ ಮಾಡಿದ್ರು ಜೀವನದಲ್ಲಿ? ಹೀಗೆ ಈಚೆಯಿಂದ ತಗೊಂಡ್ರೆ ಅದೇನು ಪ್ರೈಸ್ ಆಗುತ್ತಲ್ಲ? ಈಚೆ ಇತ್ತಲ್ಲ ಅದೇ. ನೀವು ಯಾವಾಗಲೂ ಒಂದ್ಸತಿನೂ ತಗೊಂಡೇ ಇಲ್ಲ. ಈಸಿ ವೇ ಹುಡಿಕೊಂಡ್ಬಿಟ್ಟಿದ್ದೀರಲ್ಲ. 3 ನಿಂಬೆಹಣ್ಣು ತಗೊಂತೀರಾ, ಕುಯ್ಕೊಂತೀರಾ, ಅಲ್ಲಿ ನಿಂಬೆಹಣ್ಣು ಜ್ಯೂಸ್ ತಿಂತೀರಾ ಅದ್ರೊಳಗೆ. ಸಾರಿ, ನಾನು ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ, ದೇವ್ರು ನಂಬ್ತೀನಿ. ಬಟ್ ನಿಮ್ಮ ಥರ ಎಲ್ಲ ಮೂಢ ನಂಬಿಕೆ ಎಲ್ಲ ಇಟ್ಕೊಂಡು ನಂಬಲ್ಲ ನಾನು. ಇನ್ನು ಈ ಪ್ರೋಗ್ರಾಮ್ ಎಷ್ಟೊತ್ತು ಬಿಸಿಲು ನೋಡಿ ಹೆಂಗೆ ಬರ್ತೈತೆ ದೀಪಿಕಾ. ನೋಡ್ರಿ ಬಿಸಿಲಲ್ಲಿ ಹೆಂಗೆ ಸಾಯಿಸ್ತವಳು ನನ್ನ ಇಲ್ಲಿ. ಏನು ಮಕ ನೋಡುತ್ತೀಯ? ಸಾರಿ, ಏನು ಮಕ ನೋಡ್ತೀಯಾ? ಏನು ಮಾಡ್ತೀಯಾ? ತಿನ್ಬಿಟ್ಟಿದ್ಯಾ ಹಂಗೆ ಆಡ್ಸುತ್ತೆ ಅಂತಾಳೆ. ಸಾರಿ, ನಾನು ಇನ್ನೂ ನಾಷ್ಟನೇ ಮಾಡಿಲ್ಲ. ಅವಳು ಮಾಡಿಲ್ಲ. ಮೊದಲು ದರ್ಶನ ಮಾಡ್ಕೊಂಡು ಹೋಗಿ ನಾಷ್ಟ ಮಾಡೋಣ. ಏನಂತೀಯ ದೀಪಿಕಾ? ಹೌದು, ಇವತ್ತು ದೀಪಿಕಾ ಹೋಳಿಗೆ ಮನೆಗೆ ಕರ್ಕೊಂಡು ಹೋಗಿ ಹೋಳಿಗೆ ಕೊಡಿಸ್ತೀನಿ ಅಂತಿದ್ದಾಳೆ. ನೋಡೋಣ ಏನು ಮಾಡ್ತೀಯ ದೀಪಿಕಾ? ಆಯ್ತಾ ಇವಾಗ ದೀಪ ರೆಡಿ ಮಾಡಿದ್ಲು. ಇಷ್ಟನಾ? ಇದಕ್ಕಿನ್ನೇನು ಮಾಡೋದಿಲ್ವಾ? ಹೇಳೆ ಅಲ್ಲಿ ಮೊದಲು. ಓಕೆ, ಇಷ್ಟನಾ ಮಾಡೋದು? ಓಕೆ, ದೀಪ ರೆಡಿ ಆಗಿದೆ ನೋಡಿ. ನಮ್ಮ ದೀಪಿಕಾ ಮಾಡಿರೋಂಥ ದೀಪ. ದೇವಸ್ಥಾನದ ಒಳಗಡೆ ಹೋಗೋಣ. ದೇವಸ್ಥಾನ ಖಾಲಿ ಇದೆ. ಏನು? ಓಕೆ, ಒಳಗಡೆ ಫೋಟೋ ತೆಗೊಳಕ್ ಬಿಡಲ್ಲಂತೆ. ಈಚೆಯಿಂದನೇ ನೋಡ್ಕೊಂಬಿಡಿ. ಒಳಗಡೆ ಹೋಗಿ ವಿಡಿಯೋ ಮಾಡಲ್ಲ ನಾನು. ದೀಪ ಹಚ್ಕೊಂಡು ಹೋಗ್ತಾ ಇದ್ದಾಳೆ. ಇಲ್ಲೆಲ್ಲ ವಿಡಿಯೋ ಮಾಡೋಂಗಿಲ್ಲ, ಆದರೂ ಅವ್ರಿಗೆ ಗೊತ್ತಿಲ್ದಂಗೆ ಮಾಡ್ತಿದ್ದೀನಿ. ಮಾಡಾಯ್ತು. ಇನ್ನು ದೀಪಿಕನ ದೀಪ ಉರಿತಾನೆ ಇದೆ. ದರ್ಶನ ಚೆನ್ನಾಗಾಯಿತು. ಈಗ
ಯಾವುದೋ ಕೈಯಲ್ಲಿ ಒಂದು ಬಾಯ್ಕ್ ಕೊಟ್ಟವಳು ಹಿಡ್ಕೊಂಡೋಕೆ ಅವಳು ಹಿಂದೆ ಹೋಗೋಣ ಹಿಡ್ಕೊಂಡು. ಕೊನೆಗೂ ಇಲ್ಲೊಂದು ಕಡೆ ಪೂಜೆ ಮಾಡೋದನ್ನ ತೆಕ್ಕೊಬೋದು ನೋಡ್ರಿ. ದೀಪಿಕಾ ಫುಲ್ ಪೂಜೆ ಮಾಡೋದ್ರಲ್ಲಿ ಫುಲ್ ಬ್ಯುಸಿ ಆಗ್ಬಿಟ್ಟವಳೆ. ಓಕೆ ಇಲ್ಲಿ ನೋಡ್ರಿ ತುಂಬ ಜನ ಮಾಡಿದ್ದಾರೆ. ಇದ್ಯಾರು ಗುರು ದೀಪಿಕಂತರ ಡ್ರೆಸ್ ಹಾಕೊಂಡ್ಬಿಟ್ಟವ್ರೆ. ನಾನು ಕನ್ಫ್ಯೂಸ್ ಆಗೋದು ಇಲ್ಲಿದ್ದವಳು ಅಲ್ಲಿಗೆ ಹೆಂಗೆ ಹೊಂಟೋದು ಅಂತ. ಇಲ್ಲ ಇದ್ದಾಳೆ ದೀಪಿಕಾ ಪೈಲಿ ನಿಂಗೊಂದು ವಿಷಯ ಹೇಳ್ತೀನಿ. ನಿನ್ನ ಥರನೇ ಡ್ರೆಸ್ ಹಾಕೊಂಡ್ಬಂದ್ಬಿಟ್ಟವ್ರು. ನಾನು ನೀನು ಅಂದ್ಕೊಂಡು ಕನ್ಫ್ಯೂಸ್ ಆಗಿಬಿಟ್ಟಿದೆ. ಓಕೆ ಅಜ್ಜಿ ಹೆಲ್ಪ್ ಮಾಡ್ತಾ ಇದ್ದಾರೆ ದೀಪಿಕಂಗೆ ಗೊತ್ತಾಯಿಲ್ಲ. ಓ ಇಲ್ಲ ಗುರು ಎಲ್ಲರೂ ನಿಂಬೆಹಣ್ಣಲ್ಲೇ ಮಾಡಿರೋದು. ಇಲ್ಲಿ ಪದ್ಧತಿ ಅನಿಸುತ್ತೆ ಆ ಥರ ನಿಂಬೆಹಣ್ಣಲ್ಲಿ ದೀಪ ಮಾಡ್ಕೊಂಬರೋದು. ಬಿಡ್ಕೊ ನಿಮಗೂ ಒಳ್ಳೇದಾಗಲಿ. ಇಷ್ಟನಾ ಮುಗೀತಾ ದೇವಸ್ಥಾನ? ಹಾಂ ಮುಗೀತಾ? ಸರಿ ಬನ್ನಿ ಮತ್ತೆ. ಓಕೆ ದೇವಸ್ಥಾನ ಇಲ್ಲಿಗೆ ಕಂಪ್ಲೀಟ್ ಆಗಿದೆ. ಏನ್ನ ಕುತ್ಕೊಬೇಕಾ? ಓಕೆ ಇನ್ನೂ ಒಂದು ಸ್ವಲ್ಪ ದಿನ ಕುತ್ಕೊಬೇಕಂತ ಬಂದರೆ ಕುತ್ಕೊಳ್ಳೋಣ. ಬಾಯ್. ಬೇಡ್ಕೊಂಡು ಹಿಂಗೆ ಇಟ್ಟರೆ ಅದಾಗದೆ ತಾನಾಗ್ತಾನೆ ಮೂವ್ ಆಗಿ ಜಾಯಿನ್ ಆದರೆ ನೀನು ಅನ್ಕೊಂಡಿದ್ದಾಗತ್ತೆ. ಎಲ್ಲಿ ಏನು ಮಾಡಬೇಕಲ್ಲಿ? ಅಲ್ಲಿ ಮಾಡ್ತಿದ್ದಾರಲ್ಲ ಅವ್ರು ಆ ಥರ ಕೈ ಇಟ್ಕೊಂಡ ಏನು ಮೂವ್ ಆಗಬೇಕು? ಕೈ ಆಟೋಮೆಟಿಕ್ ಆಗೋದು ಆಗ್ತಾ ಇದೆ, ಜಾಯಿನ್ ಆಗ್ತಾ ಇದೆ ಅವ್ರದ್ದು ಕೈ. ಓಕೆ ಮಾಡ್ತೀನಿ ಅಂದ್ರೆ ಹೋಗಲ್ಲ, ಕ್ಯೂ ನಿಂತ್ಕೊಳ್ಳೋಕ್ಕಾಗಲ್ಲ. ಅಲ್ಲಿ ಒಬ್ಬೊಬ್ಬರೇ ಕಡಿಮೆ ಆದಂಗೆ ಹೋಗಿ ಒಂದ್ಸಲ ಟ್ರೈ ಮಾಡೋಣ ಏನಾಗುತ್ತೆ ಅಂತ. ಆ ಚಾಲೆಂಜ್ನ ಮಾಡೋದಕ್ಕೆ ಆಗಲ್ಲ ಇವಾಗಲೇ. ಅಲ್ಲಿ ತುಂಬ ಜನ ಇದ್ದಾರೆ. ಅದು ಕ್ಲಿಯರ್ ಆಗಕ್ಕೆ ಬೇಕಲ್ವ 1 ಅವರ್ ದೀಪಿಕಾ? ಸೊ ಇವಾಗ 1 ಅವರ್ ಎಲ್ಲ ಟೈಮ್ ಇಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಒಂದು ಟೈಮ್ ಬಂದ್ಬಿಟ್ಟು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡೋಣ. ಅದೇನಾದ್ರೂ ಆಗುತ್ತೆ ಅಂದ್ರೆ ಒಂಥರ ಖುಷಿ ಇರುತ್ತೆ, ಆಗಿಲ್ಲ ಅಂತಂದ್ರೆ ಒಂಥರ ಬೇಜಾರಾಗುತ್ತೆ. ಅದಕ್ಕೆ ನಾನು ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಹೋಗ್ತೀನಿ. ಸೊ ಇವೆರಡೂ ಆಗಬಾರ್ದು ಅಂದರೆ ಮಾಡೋಕ್ಕೆ ಹೋಗ್ಬಿಡಿ ಅಷ್ಟೇ, ಸಿಂಪಲ್. ದೇವಸ್ಥಾನ ದರ್ಶನ ಆಯ್ತು. ಇವಾಗ ದೇವಸ್ಥಾನದಿಂದ ಹೊರಡ್ತಿದ್ದೀವಿ. ದೀಪಿಕನ ಹತ್ರ ಏನಾದ್ರು ದೇವಸ್ಥಾನದ ಬಗ್ಗೆ ಏನಾದರೂ ಹೇಳ್ತೀರಾ ದೀಪು? ಏನು ಹೇಳಲ್ವಾ? ಓಕೆ ನನ್ನ ಬಗ್ಗೆ ಕೇಳಿದಾಗೆಲ್ಲ ಸ್ಮೈಲ್ ಮಾಡ್ತಾಳೆ. ಏನು ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತಿರುತ್ತೆ ದೇವಸ್ಥಾನದ ಬಗ್ಗೆ. ಜಯನಗರ 4th ಬ್ಲಾಕ್ ಕರ್ಕೊಂಡ್ಬಂದಿದ್ದಾಳೆ. ಏನಕ್ಕೆ ಅಂದರೆ ಅಲ್ಲೇನೋ ಸ್ಟಿಚ್ ಮಾಡ್ಸೋಕೆ ಕೊಟ್ಟಿದ್ದಾಳಂತೆ. ಏನದು ದೀಪಿಕಾ? ಔಟ್ಫಿಟ್ ಏನೋ ಸ್ಟಿಚ್ ಮಾಡಿಸೋದಕ್ಕೆ ಕೊಟ್ಟಿದ್ದಾಳಂತೆ ಅವಳು ಹಾಕೊಳ್ಳೋದಕ್ಕೆ. ಇವಾಗ ಏನಕ್ಕೆ? ಸುಮ್ಮನೆ ರೌಂಡ್ 20 ಮಿನಿಟ್ಸ್. ಏನು ಸುಮ್ಮನೆ ರೌಂಡ್ ಏನದು ಹೊಲಿಯೋದಕ್ಕೆ 20 ಮಿನಿಟ್ಸ್ ಬೇಕಂತ? ನಗರದಲ್ಲಿರೋ ದಾವಣಗೆರೆ ಬೆಣ್ಣೆ ದೋಸೆ ಕರ್ಕೊಂಬಂದಿದ್ದಾಳೆ ಟಿಫನ್ ಕೊಡ್ಸೋದಕ್ಕೆ. ಇಲ್ಲಿದ್ದಾರೆ ಅಪ್ಪು ಸರ್ ಅವರು. ದೀಪಿಕಾ ಪೇಮೆಂಟ್ ಮಾಡ್ತಾ ಇದ್ದಾಳೆ. ಯಾವಾಗಲೂ ಅಷ್ಟೇ ದೀಪಿಕಾ ನನಗೇನೇ ಕೊಡ್ಸಿದ್ರು ಅವಳೇ ಪೇಮೆಂಟ್ ಮಾಡ್ಬಿಟ್ಟು ಕೊಡ್ಸೋದು ಅಲ್ಲ ದೀಪಿಕಾ? ಸೊ ಬೆಣ್ಣೆ ದೋಸೆ ಹೇಳಿದ್ದೀನಿ, ಅದು ಬೆಣ್ಣೆ ದೋಸೆ ಆಗ್ತಾ ಇದ್ದಾರೆ ನೋಡ್ರಿ. ದಾವಣಗೆರೆ ಬೆಣ್ಣೆ ದೋಸೆ. ದಾವಣಗೆರೆ ಯಾರು ಇದ್ದೀರಾ ಕಮೆಂಟ್ ಮಾಡಿಬಿಟ್ರಿ ಅಂತ ವಿಡಿಯೋದಲ್ಲಿ. ನಿಮ್ಮ ಊರಿಂದು ಬೆಣ್ಣೆ ದೋಸೆ ಟೇಸ್ಟ್ ಮಾಡ್ತಾ ಇದ್ದು. ದೀಪಿಕಾ ತಟ್ಟೆ ಇಡ್ಲಿ ಹೇಳಿದ್ದಾಳೆ, ಬಿಡದಿ ತಟ್ಟೆ ಇಡ್ಲಿ. ಬಿಡದಿ ತಟ್ಟೆ ಇಡ್ಲಿ ಕೊಟ್ಟರು. ದೀಪಿಕಾ ದಾವಣಗೆರೆ ಬೆಣ್ಣೆ ದೋಸೆ ದೀಪಿಕಾ. ಸಾರಿ ಅಯ್ಯೋ ಸುಡ್ತಾ ಟೇಸ್ಟ್ ಮಾಡಿ ದೀಪಿಕಾ. ಇರಲಿ ಪರವಾಗಿಲ್ಲ, ಒಂದು ಚೂರು ಇದು ನಾನೇ ತಿನ್ಕೊಳ್ತೀನಿ. ಟೇಸ್ಟ್ ಹೆಂಗೈತೆ? ಬರೀ ಬೆಣ್ಣೆದೇನೆ ಐತೆ ಇಲ್ಲಿ ಫ್ಲೇವರು. ಒಳಗಡೆ ಆಲೂಗೆಡ್ಡೆ ಹಾಕ್ಕೊಟ್ಟಿದ್ದಾರೆ, ಚೆನ್ನಾಗೈತೆ ಟೇಸ್ಟ್. ಇವಾಗ ನಾವಿಲ್ಲಿ ನಾಷ್ಟ ಮಾಡಿಕೊಂಡು ನೆಕ್ಸ್ಟ್ ಎಲ್ಲಿ ಶಾಪ್ ಹತ್ರ ಹೋಗ್ಬಿಟ್ಟು ಅಲ್ಲೊಂದು ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕು ಅಷ್ಟೇ. ಬನ್ನಿ ಹೋಗಿ ನಗರಿಂದ ಇವಾಗ ಹೊರಟು ದೀಪಿಕಂಗೆ ಶಾಪ್ ಹತ್ರ ಬಂದಿದ್ದೀವಿ. ಅವಳು ಯಾವುದೋ ಒಂದು ಡ್ರೆಸ್ ಎತ್ಕೊಬೇಕಿತ್ತಂತ ಎತ್ಕೊತಾ ಇದ್ದಾಳೆ. ಇವಾಗ ಡ್ರೆಸ್ ಎತ್ಕೊಂಡು ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ಸ್ವಲ್ಪ ರೀಲ್ಸ್ ಮಾಡಬೇಕು. ರೀಲ್ಸ್ ಮಾಡಿಲ್ಲ ನಾನು ಅವಳು, ತುಂಬ ದಿನ ಆಗೋಗಿದ್ದೆ. ಇದಾದ್ಮೇಲೆ ನೆಕ್ಸ್ಟ್ ಪ್ಲಾನ್ ಏನು ದೀಪಿಕಾ? ಏನೂ ಇಲ್ವಂತೆ. ಹಂಗೆ ನಿಮಗೂ ಯಾರಿಗಾರು ರೆಂಟಲ್ ಔಟ್ಫಿಟ್ಸ್ ಏನಾದ್ರು ಬೇಕು ಅಂದರೆ ದೀಪಿಕಂದು ಡಿಯಾ ಡಿಸೈನರ್ ಅಂತ ಒಂದು ಅಕೌಂಟ್ ಇದೆ, ಅದ್ರ ಕಾಂಟ್ಯಾಕ್ಟ್ ಮಾಡಿ.
ಡಿ ಎಮ್ ಮಾಡಿ ನಿಮ್ಗೆ ಏನಾರು ರೆಂಟಲ್ ಔಟ್ಫಿಟ್ ಬೇಕು ಅಂದರೆ ಅವಳು ನಿಮಗೆ ಏನದು ರೆಂಟಲ್ ಔಟ್ಫಿಟ್ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾಳೆ. ಆ್ಯಂಡ್ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಜೊತೆ ಸಿಗ್ತೀವಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.